ಹಿಮಾಚಲ್ ಪ್ರದೇಶದ ಈ ಮೌಂಟೇನ್ ರೋಡ್ಸ್ಗಳಲ್ಲಿ ತಣ್ಣಗಿನ ವೆದರನ್ನು ಎಂಜಾಯ್ ಮಾಡ್ತಾ ಕಾರ್ನರ್ಸ್ಗಳಲ್ಲಿ ಬೈಕನ್ನು ಲೀನ್ ಮಾಡಿಕೊಂಡು ಶಿಮ್ಲಾ ರೀಚ್ ಆಗುವ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ನಮಸ್ಕಾರ, ನಾವು ಇವತ್ತು ಹೊರಟಿರುವಂಥದ್ದು ಡೆಲ್ಲಿಯಿಂದ ಶಿಮ್ಲಾಕ್ಕೆ. ನಮ್ಮ ಬೈಕ್ಸ್ ಎಲ್ಲ ರೆಡಿಯಾಗಿದೆ. ಇನ್ನು ಶಿಮ್ಲಾದಿಂದ ನಮ್ಮ ಸ್ಪಿಟಿ ಸರ್ಕ್ಯೂಟ್ ಸ್ಟಾರ್ಟ್ ಆಗ್ತದೆ. ಸೊ ಇವತ್ತು ನಾವು ಕವರ್ ಮಾಡಲಿಕ್ಕಿರುವಂಥದ್ದು ಟೋಟಲ್ ಆಗಿ 350 ಕಿಲೋಮೀಟರ್ಸ್. ದಿಲ್ಲಿಯಿಂದ ಹಿಮಾಚಲ್ ಪ್ರದೇಶ್ ರೀಚ್ ಆಗೋವರೆಗೆ ನಮಗೆ ಬೋರಿಂಗ್ಸ್ ಹೈವೇಗಳೇ ಸಿಗೋದು. ಮಧ್ಯಾಹ್ನದ ಹೊತ್ತಿಗೆ ಕಣ್ಣು ಕೂರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಮಾಡ್ಕೊಳ್ಳೋ ಅಂತೇಳಿ ಇಲ್ಲೇ ಒಂದು ರೆಸ್ಟೋರೆಂಟಿಗೆ ಬಂದ್ವಿ. ಇಲ್ಲಿ ಒಂದು ತಂದೂರಿ ಚಾಯ್ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ನಮ್ಮ ರೈಡ್ ಕಂಟಿನ್ಯೂ ಮಾಡಿದ್ವಿ. ಫೈನಲಿ ನಾವು ಹಿಮಾಚಲ್ ಪ್ರದೇಶ ಎಂಟರ್ ಆಗುವಾಗ 9 ಗಂಟೆ ಆಗಿತ್ತು. ಆಲ್ಮೋಸ್ಟ್ 10ರಿಂದ 12 ದಿನಗಳ ನಂತರ ನಾವು ಒಂದು ಕೂಲ್ ಪ್ಲೇಸಿಗೆ ಬರ್ತಾ ಇದ್ದೇವೆ. ಇಷ್ಟು ದಿನ ಬಿಸಿಲಲ್ಲಿ ತಿರುಗಿ ಸುಸ್ತಾಗಿದ್ದು ನಮಗೆ ಒಂದು ರಿಲ್ಯಾಕ್ಸ್ ಫೀಲ್ ಸಿಕ್ಕಿತ್ತು. ಹಾಗೆ ಒಂದು ರೈಡ್ ಮಾಡಲಿಕ್ಕೆ ಒಂದು ಜೋಶ ಬಂತು. ಹಿಮಾಚಲ್ ಪ್ರದೇಶ ಎಂಟ್ರಿ ಆಗ್ತಿದ್ದಂತೆ ಹೈವೇ ಪಕ್ಕದಲ್ಲಿದ್ದ ಒಂದು ರೆಸ್ಟೋರೆಂಟಲ್ಲಿ ನಾವು ನಮ್ಮ ಊಟ ಮುಗಿಸಿದ್ವಿ. ಕಂಪ್ಯಾರಿಟಿವ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಸ್ವಲ್ಪ ಫುಡ್ ಎಕ್ಸ್ಪೆನ್ಸಿವ್ ಅಂತ ಎನಿಸ್ತದೆ. ಮೆನುವಲ್ಲಿ ಮೇನ್ ಕೋರ್ಸ್ಗಳಿಗೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ 400 ರುಪೀಸ್ ಇತ್ತು. ಒಂದು ಬಿರಿಯಾನಿಗೆ ಸಹ 400 ರುಪೀಸ್ ಸ್ಟಾರ್ಟಿಂಗ್ ಪ್ರೈಸ್ ಆಗಿತ್ತು. ಊಟ ಮುಗೀತು. ಇನ್ನು ನಮ್ಮ ಟಾರ್ಗೆಟ್ ಆದಷ್ಟು ಬೇಗ ನಾವು ನಮ್ಮ ಸ್ಟೇಯನ್ನು ರೀಚ್ ಆಗೋದು. ನಾವು ಶಿಮ್ಲಾದ ಸಿಟಿಯಲ್ಲಿ ರೂಮ್ಸ್ ಬುಕ್ ಮಾಡಿದ್ವಿ. ಶಿಮ್ಲಾ ರೀಚ್ ಆಗುವ ಈ ಹೈವೇ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ನಾವು ರಾತ್ರಿ ಟ್ರಾವೆಲ್ ಮಾಡಿದ್ರಿಂದ ವೆಹಿಕಲ್ಸ್ ಎಲ್ಲ ಜಾಸ್ತಿ ಇರಲಿಲ್ಲ. ರೋಡ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಜಿಗ್ಜಾಗ್ ರೋಡ್ಸ್ ಇರೋದು. ಸೊ ನಾವು ನಮ್ಮ ಬೈಕ್ಸನ್ನೆಲ್ಲ ಫುಲ್ ಲೀನ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಶಿಮ್ಲಾ ರೀಚ್ ಆದದ್ದೇ ನಮಗೆ ಗೊತ್ತಾಗಲಿಲ್ಲ. ಕೊನೆಗೂ ನಾವು ನಮ್ಮ ರೂಮ್ಸ್ ರೀಚ್ ಆಗುವಾಗ ಸುಮಾರು 12 ಗಂಟೆ ಆಗಿತ್ತು. ಈ ಸ್ಟೇ ನಮಗೆ ಸ್ವಲ್ಪ ರೀಸನೇಬಲ್ ಪ್ರೈಸಿಗೆ ಸಿಕ್ಕಿತ್ತು. ಬಟ್ ಇಲ್ಲಿಗೆ ರೀಚ್ ಆಗುವ ರೋಡ್ ಮಾತ್ರ ತುಂಬ ವರ್ಸ್ಟ್ ಇತ್ತು. ಯಾವುದೋ ಒಂದು ಗುಡ್ಡೆ ಮೇಲೆ ಕಟ್ಟಿಟ್ಟಿದ್ದಾರೆ, ಮಡ್ ರೋಡಲ್ಲಿ. ಈ ಗುಡ್ಡೆ ಮೇಲೆ ಕಟ್ಟಿರುವ ಈ ಸ್ಟೇ ರೀಚ್ ಆಗೋದೇ ನಮಗೆ ಒಂದು ದೊಡ್ಡ ಟಾಸ್ಕ್ ಆಗಿ ಹೋಯಿತು. ಅಂತೂ ಇಂತೂ ನಾವು ಸ್ಟೇ ರೀಚ್ ಆದ್ವಿ. ಡೇ 13 ಈ ರೀತಿಯಾಗಿ ಎಂಡ್ ಆಯಿತು. ಸಿಗುವ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್.